ಎಫ್ಐಆರ್ ದಾಖಲಾಗಿದೆ. ಡಿಸೆಂಬರ್ 13ರಂದು ನಡೆದಿದ್ದ ದಾಳಿ ಬಳಿಕ ದಾಖಲಾಗಿದೆ ಎಫ್ಐಆರ್. ಮನೋರಂಜನ್, ಸಾಗರ್ ಶರ್ಮಾ ಇಬ್ಬರನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಆಮೇಲೆ ಉಳಿದವರನ್ನು ವಶಕ್ಕೆ ಪಡೆದರು. IPC ಸೆಕ್ಷನ್ 183, 353, 452, 153, IPC ಸೆಕ್ಷನ್ 183, 353, 452, 153, 34, 120B, UAPA 16 ಮತ್ತು 18ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ 2 ಕಲರ್ ಸ್ಮೋಕ್ ಇಟ್ಟಿದ್ರು ಎಂದು ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಆರೋಪಿಗಳ ಬಳಿ ಜೈ ಹಿಂದ್ ಎಂಬ ಘೋಷಣೆಯ ಪಾಂಪ್ಲೆಟ್ ಇತ್ತು. ಮಣಿಪುರದ ಬಗ್ಗೆ ಧ್ವನಿ ಎತ್ತುವ ಘೋಷಣೆಗಳಿತ್ತು. 2 ಬೇರೆ ಬೇರೆ ಪ್ಲಾಸ್ಟಿಕ್ ಕವರ್ನಲ್ಲಿ ಅಡಗಿಡಿಸಲಾಗಿತ್ತು. ಓಕೆ ನೋಡಿ, ಎಫ್ಐಆರ್ ಇಲ್ಲಿ ಭಾಳ ಮುಖ್ಯವಾಗಿ ನಾನು ಒಂದೊಂದೇ ನಿಮಗೆ ಹೇಳ್ತಾ ಹೋಗ್ತೀನಿ. IPC ಸೆಕ್ಷನ್ 183 ಏನಾಗುತ್ತೆ, 353 ಏನಾಗುತ್ತೆ, 452 ಏನಾಗುತ್ತೆ, 153 ಏನಾಗುತ್ತೆ, 34 ಅಂದರೆ ಏನು, 120B ಅಂದರೆ ಏನು, UAPA 16 ಏನು, ಮೊದಲು ಟಾಡಾ ಅಂತೆಲ್ಲ ಇರ್ತಿತ್ತಲ್ವ, ಹಾಗೆ UAPA ಮತ್ತು 18 ಅಂದರೆ ಏನು. ಓಕೆ, ಇದೀಗ ಚಿರು ಭಟ್ ನಮ್ಮ ಜೊತೆ ಅದರ FIR ತೋರಿಸ್ತಾರೆ. ಜೊತೆಗೆ ಚಿರು ಬೇರೆ ಬೇರೆ ಸೆಕ್ಷನ್ ಏನು ಹಾಕಿದ್ದಾರೆ, ಇದು ಯಾವ ಶಿಕ್ಷೆಗೆ ಅರ್ಹವಾಗುತ್ತೆ ಅನ್ನುವಂಥ ರೀತಿಯಲ್ಲಿ ವಿವರಿಸ್ತಾ ಹೋಗ್ತಾರೆ. ಎಸ್, ಓವರ್ ಟು ಯು ಚಿರು. ಎಸ್ ಶೆಟ್ರೆ, ಈಗ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದೆ. ಏನು ಅಂತ ಹೇಳಿದ್ರೆ, ಅದು ಈ ಪಾರ್ಲಿಮೆಂಟ್ ಅಟ್ಯಾಕ್ನಲ್ಲಿ, ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದಂತಹ ಆ ಒಂದು ಪ್ರಕರಣದಲ್ಲಿ ಈಗ ಒಂದು FIR ನಮ್ಮ ಹತ್ರ ಇದೆ. ಈಗ ಈ FIR ಅನ್ನು ನಾವು ಆಕ್ಸೆಸ್ ಮಾಡಿದ್ದೀವಿ ರಿಪಬ್ಲಿಕ್ ಕನ್ನಡದಲ್ಲಿ. ಈ FIR ಅನ್ನು ನಾವು ನೋಡೋದಾದ್ರೆ, ಈ FIR ನಲ್ಲಿ ಬಹಳ ದೊಡ್ಡ ದೊಡ್ಡ ಸೆಕ್ಷನ್ಗಳಲ್ಲಿ ಈಗ FIR ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಎಂಥ ದೊಡ್ಡ ದೊಡ್ಡ ಸೆಕ್ಷನ್ಗಳು ಹಾಕಿದ್ದಾರೆ ಅಂತ ಹೇಳಿದ್ರೆ, ಅವರು ಇನ್ನೆಷ್ಟು ವರ್ಷ ಹೊರಗೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಆ ಥರ ಒಂದು ಪ್ರಕರಣದಲ್ಲಿ ದಾಖಲು ಮಾಡಿದ್ದಾರೆ. ಒಂದು ಮೇಜರ್ಲಿ ಇಲ್ಲಿ ಆಗಿರುವಂಥ ಪ್ರಕರಣದಲ್ಲಿ UAPAದಲ್ಲಿ ಹಾಕಿದ್ದಾರೆ, ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆಕ್ಟ್. ಸಹಜವಾಗಿ ಇದನ್ನು ಯಾರ ಮೇಲೆ ಹಾಕ್ತಾರೆ ಅಂದರೆ, ಉಗ್ರಗಾಮಿಗಳು ಉಗ್ರ ಚಟುವಟಿಕೆಗಳನ್ನು ಮಾಡಿದ್ರೆ, ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಿದ್ರೆ UAPA ಸೆಕ್ಷನ್ 16 ಮತ್ತು ಸೆಕ್ಷನ್ 18 ನಲ್ಲಿ ಹಾಕ್ತಾರೆ. ಸೆಕ್ಷನ್ 18 ಇನ್ನೂ ಡೇಂಜರ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ತರಬೇತಿ, ಉಗ್ರರ ತರಬೇತಿ ಶಿಬಿರಗಳನ್ನು ಮಾಡಿದಿರ ನೀವು ಅಂತ ಹೇಳಿ ಆ ಒಂದು ಆರೋಪ ಇದ್ರೆ UAPA ಸೆಕ್ಷನ್ 18 ಅವ್ರ ಮೇಲೆ ದಾಖಲಾಗುತ್ತೆ. ಇನ್ನು IPC 186 ಅದೇನು ಅಂತ ಹೇಳಿದ್ರೆ, ಒಬ್ಬ ಸಾರ್ವಜನಿಕ ವಲಯದಲ್ಲಿರುವಂತಹ ಯಾವುದೇ ವ್ಯಕ್ತಿಗಳಿರ್ಬೋದು, ಅವರು ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ಬೋದು, ಯಾರು ಇರ್ಬೋದು, ಅವರಿಗೆ ನೀವು ಸಾರ್ವಜನಿಕ ಸೇವೆಗಳನ್ನು ಅವರು ಮಾಡ್ತಾ ಇದ್ರೆ ಅದನ್ನು ತಡೆಯುವ ನಿಟ್ಟಿನಲ್ಲಿ ನೀವೇನಾದ್ರು ಮಾಡಿದರೆ, ಪ್ರಯತ್ನ ಮಾಡಿದರೆ ಸೆಕ್ಷನ್ 186 ಆಗುತ್ತೆ. ಇನ್ನು ಸೆಕ್ಷನ್ 353 ಅದೇ ಸೇಮ್ ಇದೆ. ಇನ್ನೊಂದು ಸ್ವಲ್ಪ ಮುಂದುವರಿದ ಭಾಗವಾಗಿ ಸೆಕ್ಷನ್ 353 ಹಾಕ್ತಾರೆ. ಇನ್ನು ನೆಕ್ಸ್ಟ್ ಸೆಕ್ಷನ್ 452 ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಟ್ರೆಸ್ಪಾಸ್ ಅಂತ ಹೇಳ್ತಾರೆ. ಈ ಯಾವ್ದಾದ್ರು ಒಂದು ಮನೆ ಇದ್ರೆ ಆ ಮನೆಗೆ ನೀವು ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೆ ನೀವು ಒಳ ನುಗ್ಗಿದ್ದೆ ಆದ್ರೆ, ಒಳ ನುಗ್ಗಿ ನೀವು ಆಕ್ರಮಣವನ್ನ ಮಾಡಿದ್ರೆ, ಒಳ ನುಗ್ಗಿ ನೀವು ದಾಂಧಲೆಯನ್ನ ಮಾಡಿದ್ರೆ ಸೆಕ್ಷನ್ 452 ಹಾಕ್ತಾರೆ, ಟ್ರೆಸ್ಪಾಸ್ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಸೆಕ್ಷನ್ 153 ಗಲಭೆ. ಸೆಕ್ಷನ್ 153 ಅನ್ನೋದು ಬಹಳ ಎಲ್ಲರಿಗೂ ಗೊತ್ತಿರುವಂತ ಸೆಕ್ಷನ್ ಇದೆ. ಯಾಕಂದ್ರೆ ಗಲಭೆ, ಇಲ್ಲಿ ಎಲ್ಲೇ ಗಲಭೆ ಉಂಟು ಮಾಡುವ ಉದ್ದೇಶದಿಂದ ಯಾವ್ದಾದ್ರು ಒಬ್ಬ ಆರೋಪಿಯು ಒಮ್ಮೆ ಅಲ್ಲಿ ಗಲಭೆ ಉಂಟು ಮಾಡುವ ಉದ್ದೇಶದಿಂದ ಯಾವುದೇ ಕೃತ್ಯವನ್ನ ಮಾಡಿದ್ರು ಅವ್ರ ಮೇಲೆ ದಾಖಲಾಗುವಂತಹ ಸೆಕ್ಷನ್ 153. ಇನ್ ನೆಕ್ಸ್ಟ್ ಸೆಕ್ಷನ್ 34. ಎಲ್ಲವೂ ಕೂಡ ಸಾಲಾಗಿ ನಾವು ನೋಡೋದಾದ್ರೆ, ಎಲ್ಲ ಸೆಕ್ಷನ್ಗಳು ಗಲಭೆ ಅಥವಾ ಮನೆಯನ್ನ ನೀವು ಅತಿಕ್ರಮಣ ಪ್ರವೇಶ ಮಾಡಿರುವಂಥದ್ದು, ಮತ್ತೆ ಎಲ್ಲಕ್ಕಿಂತ ಜಾಸ್ತಿ ಶೆಟ್ರೆ ಇಲ್ಲಿ ಫಿಕ್ಸ್ ಆಗೋದು ಇವ್ರಿಗೆ ತಲೆಬಿಸಿ ಆಗೋದು ಇಲ್ಲಿರುವಂತ ಏನು ಆಗಂತಕರು, ಏನು ಆರೋಪಿಗಳು, ಇವ್ರನ್ನ ಏನ್ ಬೇಕಾದ್ರೆ ಕರಿಬಹುದು. ಈಗ UAPA ಬಂದಿರೋದ್ರಿಂದ ಇವ್ರನ್ನ ಭಯೋತ್ಪಾದಕ ಆರೋಪಿಗಳು ಅಂತ ಬೇಕಾದ್ರೆ ಕರಿಬಹುದು. ಈ UAPA ಇವ್ರನ್ನ ತಲೆ ಎಷ್ಟು ವರ್ಷದ ತನಕ ಇವ್ರಿಗೆ ತಲೆ ಚಿಟ್ಟಿಡಿಸುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಸೆಕ್ಷನ್ 16 ಮತ್ತು ಸೆಕ್ಷನ್ 18 ನಲ್ಲಿ ಯಾರು ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ, ಇನ್ನು 10 ರಿಂದ 15 ವರ್ಷ ಅವರ ಲೈಫ್ ನರಕ ಅಂತಾನೆ ಹೇಳ್ಬೋದು ಶೆಟ್ರೆ. ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿಗಾಗಿ FIRನಲ್ಲಿ ಬೇರೆ ಬೇರೆ ಸೆಕ್ಷನ್ಗಳಿದೆ. ನನ್ನ ಕಲೀಗ್ ಚಿರು ಯಾವೆಲ್ಲ ರೀತಿಯಲ್ಲಿ ಅದಕ್ಕೆ ಯಾವೆಲ್ಲ ಶಿಕ್ಷೆಗೆ ಒಳಪಟ್ಟು ಅಂತ ಸೆಕ್ಷನ್ಗಳನ್ನು ಹಾಕಲಾಗತ್ತೆ ಅಂತ ಹೇಳ್ತಾ ಹೋದ್ರು. ಓಕೆ, ಮತ್ತೊಂದು ಕಡೆ